ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಜಯನಗರ್ 3rd ಬ್ಲಾಕು ಪಿಲ್ಲರ್ ನಂಬರ್ 49 ಎದುರುಗಡೆನೆ ಲೊಕೇಟ್ ಆಗಿರೋ ಬೋರ್ಡೇ ಇಲ್ಲ ಒಂದು ಚಿಕ್ಕ ಸ್ಟ್ರೀಟ್ ಫುಡ್ಡಲ್ಲಿ ಬಿಸಿ ಬಿಸಿ ಬಿರಿಯಾನಿ, ಲಿವರು ಮತ್ತು ಚಿಕನ್ ಮಸಾಲ ಮತ್ತು ಲಿಮಿಟೆಡ್ ಐಟಮ್ಸು. ಸೊ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಏನೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಜಸ್ಟ್ ಲಿಂಕ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಕರ್ಕೊಬಂದುಬಿಡುತ್ತೆ. ಸೊ ಒಳಗೋಗ್ಬಿಟ್ಟು ಸ್ಟ್ರೀಟ್ ಫುಡ್ನ ಟ್ರೈ ಮಾಡೋಣ. ಸ್ಟ್ರೀಟ್ ಫುಡ್ ಇಷ್ಟ ಅಂತಂದರೆ ಕಮೆಂಟ್ ಸೆಕ್ಷನ್ ಹಾರ್ಟ್ ಹಾಕಿ. ಇದರ ಜಾಸ್ತಿ ಹಿಡನ್ ಜೆಮ್ ವೀಡಿಯೋಸ್ ನೋಡಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಲೆಟ್ಸ್ ಗೋ. ಹಿಂದೆ ಇರೋ ಕ್ರೌಡಲ್ಲಿ ಸೀರಿಯಸ್ಲಿ ಅಷ್ಟೊಂದು ಫಾಸ್ಟಾಗಿ ಸರ್ವಿಸ್ ಮಾಡ್ತಾರೆ ಅಂತಲೇ ಹೇಳಬೇಕು. ಸೊ ನಾವು ಬಂದ್ಬಿಟ್ಟು ರಾಗಿ ಮುದ್ದೆ, ಚಪಾತಿ ಮತ್ತು ಹಾಫ್ ಚಿಕನ್ ಮಸಾಲ ತೊಗೊಂಡಿದ್ದೀವಿ. ಸೊ ಎಲ್ಲಿ ಖಾಲಿ ಆಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ನೋಡಿದೆ, ಪರವಾಗಿಲ್ಲ, ಏನೋ ಸ್ವಲ್ಪ ಇಟ್ಟಿದ್ರು. ಸೊ ಮುದ್ದೆ ಅಂತೂ ಸಿಕ್ಕಾಬಿಟ್ಟೆ ಸಾಫ್ಟ್ ಗೈಸ್. ಸೀರಿಯಸ್ಲಿ ಸ್ಟ್ರೀಟ್ ಫುಡ್ ಅಂತ ಹೇಳೋಕ್ಕಾಗಲ್ಲ, ಇದಂತೂ ಒಳ್ಳೆ ಕ್ವಾಲಿಟಿ ಇರೋಂಗೆ ಇದೆ. ಸೊ ಪಕ್ಕ ಲೈಕ್ ಸುಮಾರು ಕಡೆ ಟ್ರೈ ಮಾಡಿರ್ತೀವಲ್ಲ, ಬಟ್ ಇಲ್ಲಿ ನಾವು ಸ್ಟ್ರೀಟ್ ಫುಡ್ಡಲ್ಲಿ ಟ್ರೈ ಮಾಡಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಮುದ್ದೆ ಅಂತಲೇ ಹೇಳಬೇಕು. ಬಿಕಾಸ್ ಸಾಫ್ಟ್ ಆಗಿತ್ತು. ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡ್ತಿದ್ದೆ, ಒಂದೇ ಬೇಡಲ್ಲಿ ಹೆಂಗೋ ಜಡ್ಜ್ ಮಾಡ್ತೀನಿ ಅಂತ ಕೇಳಿಬಿಡಿ. ಇವಾಗ ಒಂದು ಮುದ್ದೆ ತಿಂದ್ವಿ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿತ್ತು. ಸೂಪರ್ ಗೈಸ್, ಆರಾಮಾಗಿ ಒಂದು ಊಟ ಮಾಡ್ಬೋದು. ಅದಕ್ಕೋಸ್ಕರನೇ ತುಂಬ ಜನ ಬಂದಿದ್ದಾರೆ ಅಂತಲೇ ಹೇಳಬೇಕು. ಆ್ಯಂಡ್ ರೆಗ್ಯುಲರ್ ಕಸ್ಟಮರ್ಸ್ ಈ ಥರ ಕ್ರೌಡ್ ಮೇಂಟೈನ್ ಮಾಡ್ತಾರೆ ಅಂತಂದರೆ ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ ಇರೋದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ದಾರೆ ಅಂತಲೇ ಹೇಳಬೇಕು. ಸೊ ಹಿಂಗೆ ಈ ಚಪಾತಿಗೆ ಗ್ರೇವಿ ತೊಗೊಂಡು ಲೈಟಾಗಿ ಚಿಕನ್ ಪೀಸ್ ಒಳಗಿಟ್ಟಿದ್ದೀನಿ. ಪಕ್ಕಾ ಯೂಸ್ಫುಲ್ ಗೈಸ್. ತುಂಬ ಪೇಂಟರ್ಸು, ಲೈಕ್ ಆಟೋ ಅವ್ರಿಗೆ ಕ್ಯಾಬ್ ಡ್ರೈವರ್ಸ್ ಎಲ್ಲ ನೋಡ್ಬೋದು ನೀವು, ಕಾಲೇಜ್ ಸ್ಟೂಡೆಂಟ್ಸು, ಅಫಿಷಿಯಲ್ಸು, ತುಂಬ ಜನಕ್ಕೆ ಆಫ್ ದಿ ಬಜೆಟ್ ಫ್ರೆಂಡ್ಲಿ ಊಟ ಹುಡುಕ್ತಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಬೆಸ್ಟ್ ಪ್ರೈಸು. ಲೈಕ್ ಫ್ಯಾಮಿಲಿ ಕೂಡ ಬಂದಿದ್ದಾರೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಗೈಸ್. ನೋಡಿ, ಸಾಫ್ಟ್ ಪೀಸು. ಸೊ ನೋಡಿ, ದುಡ್ದು ಈ ಥರ ಒಂದು ಒಳ್ಳೆ ಊಟ ತಿನ್ನೋಕ್ಕೆ ಬರೋದು. ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ತುಂಬಾ ಚೆನ್ನಾಗಿದೆ. ಬಂದಿದ್ದ ತಕ್ಷಣ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಮುದ್ದೆ, ಚಿಕನ್ ಮಸಾಲ, ಪೆಪ್ಪರ್ ಚಿಕನ್ ಏನೋ ನೆಕ್ಸ್ಟಲ್ಲಿದೆ, ಕುಷ್ಕ ಜೊತೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸೂಪರ್, ಬಂದು ಆರಾಮಾಗಿ ಟ್ರೈ ಮಾಡಿ. ಬಿಸಿ ಬಿಸಿ ಬಿರಿಯಾನಿ ರೈಸ್ ಗೈಸ್. ಜೊತೆಗೆ ಆ್ಯಕ್ಚುಲಿ ನೋಡಿದ್ರೆ ಆಫ್ ಬಾಯ್ ತೊಗೊಂಡಿದ್ವಿ, ಬಟ್ ಖಾಲಿ ಮಾಡಿಬಿಟ್ಟೆ ಇನ್ಸ್ಟಾಗ್ರಾಮ್ಗೆ. ಸೊ ಇದು ಆ್ಯಕ್ಚುಲಿ ನೋಡಿದ್ರೆ ಶೇರ್ವಾ ಅಲ್ಲ ಇದೆಯಲ್ಲ, ಇಲ್ಲ ಫಸ್ಟ್ ಹಂಗೆ ಟ್ರೈ ಮಾಡೋಣ. ಬಿಸಿ ಬಿಸಿಯಾಗಿ ಕೊಟ್ಟರು, ಇವಾಗ ತಾನೇ ತಂದರು. ಅಂದರೆ ಜಾಸ್ತಿ ಮಸಾಲ ಇಲ್ಲ, ಸಟಲ್ ಆಗೋ ಒಂದು ಮಸಾಲ ಅಂತಲೇ ಹೇಳಬೇಕು. ಓಕೆ, ಟ್ರೈ ಮಾಡ್ಬೋದಲ್ಲ. ಲಾಸ್ಟ್ ಒಂದು ರೈಸ್ ಐಟಮ್ಸ್ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡ್ಬೋದು. ಇಲ್ಲಿ ಶೇರ್ವಾ ಇದೆ, ಸೊ ಶೇರ್ವಾ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಶೇರ್ವಾ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಗ್ರೇವಿ ಥರ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಟ್ರೈ ಮಾಡೋಣ. ಮೇನ್ ಹೈಲೈಟ್ ಅವರ ಶೇರ್ವಾ ಗೈಸ್. ಬಿಕಾಸ್ ಆ ಶೇರ್ವಾ ಜೊತೆ ಆ ಬಿರಿಯಾನಿ ಸೇರಿದಾಗ ಆ ಶೇರ್ವಾದು ಟೇಸ್ಟು ವಿತ್ ಆ ಬಿರಿಯಾನಿ ಲೈಟಾಗಿ ಮೈಲ್ಡು, ಲೈಟಾಗಿ ಫ್ಲೇವರು ಎರಡೂ ಸೇರಿದಾಗ ಸೂಪರಾಗಿರುತ್ತೆ ಅಂತಲೇ ಹೇಳಬೇಕು. ಕುಷ್ಕ ತುಂಬಾ ಚೆನ್ನಾಗಿದೆ. ಸೊ ಬಂದಿದ್ದ ತಕ್ಷಣ ಬಿಸಿ ಬಿಸಿಯಾಗಿ ಎಷ್ಟೇ ರಶ್ ಇದ್ರೂ ಬೇಗ ಬೇಗ ಕೊಟ್ಟು ಕಳಿಸ್ತಾನೆ ಇರ್ತಾರೆ, ಯಾಕಂದರೆ ರಶ್ ಅವ್ರು ಇಟ್ಕೊಳ್ಳಲ್ಲ ಅನ್ಸೋದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಫುಡ್ಡು, ಒಳ್ಳೆ ಕ್ವಾಲಿಟಿ. ನೈಸ್ ಗೈಸ್. ಸೊ ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಬಜೆಟ್ ಫ್ರೆಂಡ್ಲಿ ಊಟ ಹುಡುಕ್ತಾ ಇರ್ತಾರಲ್ಲ ಅವ್ರ ಹತ್ರ ಮೇನ್ಲಿ ವಿಡಿಯೋನ ಶೇರ್ ಮಾಡಿ ಅಂತಲೇ ಹೇಳಬೇಕು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಕೆಲವು ವೀಡಿಯೋಸ್ ನಿಮಗೆ ಈ ಥರ ಜಾಸ್ತಿ ಹಿಡನ್ ಜೆಮ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಚೆಕ್ಔಟ್ ಮಾಡಿ. ಡೂ ವಾಟ್ ಯು ಲವ್.